ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 47ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 47. ಯತ್ ಪ್ರಸಾದಾದಿದಂ ವಿಶ್ವಂ ಪ್ರಸೀದತಿ ಯದಾತ್ಮಕಂ ಸ ಸ್ವದ್ಗೃದ್ ಭಗವಾನ್ ಯಸ್ಯ ತೋಷ್ಯತೇನನ್ಯಯ ದೃಶ. ಅನುವಾದ: ಪ್ರತಿಯೊಬ್ಬರೂ ಆತನಿಂದ ಪ್ರಸನ್ನರಾಗುತ್ತಾರೆ, ಏಕೆಂದರೆ ಭಗವಂತನನ್ನು ಬಿಟ್ಟು ಬೇರೇನನ್ನೂ ಬಯಸದ ಭಕ್ತನಿಂದ ವಿಶ್ವದ ಪರಮ ನಿಯಂತ್ರಕನಾದ ದೇವೋತ್ತಮ ಪುರುಷನು ಸದಾ ತೃಪ್ತನಾಗುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಿತಿ ಹೇಳಿದ ಮೇಲೆ ಕಶ್ಯಪ ಮುನಿಗಳು ಹೇಳ್ತಾರೆ, ನೀನು ಶೋಕ, ಅನುತಾಪ ಮತ್ತು ಯೋಗ್ಯವಾದಂಥ ವಿವೇಚನೆ ತೋರಿಸಿದ್ರಿಂದ ಮತ್ತು ಭಗವಂತನಲ್ಲಿ ನಿನಗೆ ಅಚಲವಾದ ಶ್ರದ್ಧೆ ಇರೋದ್ರಿಂದ, ಶಿವನಲ್ಲಿ ಮತ್ತು ನನ್ನಲ್ಲಿ ನಿನಗೆ ಆರಾಧನೆ ಭಾವನೆ ಇರೋದ್ರಿಂದ ನಿನ್ನ ಮಗನ ಮಗ ಒಬ್ಬ ಭಗವಂತನ ಪ್ರೀತಿಯ ಭಕ್ತನಾಗ್ತಾನೆ. ಅವನ ಯಶಸ್ಸು ಹೇಗೆ ಹರಡುತ್ತೆ ಅಂತಂದರೆ, ಭಗವಂತನ ಯಶಸ್ಸಿನ ಜೊತೆನಲ್ಲೇ ಅವನ ಯಶಸ್ಸು ಕೂಡ ಸಮನಾಗಿ ಹರಡುತ್ತೆ. ಅಷ್ಟೊಂದು ಪ್ರೀತಿ ಪಾತ್ರನಾದಂತಹ ಭಕ್ತನಾಗ್ತಾನೆ. ಶುದ್ಧೀಕರಣ ಪ್ರಕ್ರಿಯೆಯಿಂದ ಕೆಟ್ಟೋಗಿರುವಂಥ ಅಥವಾ ಕೊಳಕಾಗಿರುವಂತಹ ಕೆಳಮಟ್ಟದ ಚಿನ್ನ ಕೂಡ ಶುದ್ಧಿ ಆಗತ್ತಲ್ಲ, ಅದೇ ರೀತಿ ಸಾಧು ಪುರುಷರು ಕೂಡ ಅವನ ಹಾದಿಯನ್ನು ಅನುಸರಣೆ ಮಾಡಬೇಕು ಅಂತ ಅವನ ಗುಣಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅಂದರೆ ಸಾಧುಗಳೇ ಆ ನಿನ್ನ ಮೊಮ್ಮಗನ ಗುಣಗಳನ್ನು ಅನುಕರಣೆ ಮಾಡಬೇಕು, ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದರೆ ಅವನನ್ನು ಫಾಲೋ ಮಾಡ್ತಾರೆ. ಅಂಥ ಪ್ರೀತಿಯ ಭಕ್ತನಾಗ್ತಾನೆ ಅಂತ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಕಶ್ಯಪ ಮುನಿಗಳು ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಅವನಿಂದ ತುಂಬ ಸಂತೋಷ ಪಟ್ಕೊಳ್ತಾರೆ. ಅಂದರೆ ಅಷ್ಟೊಂದು ಪ್ರೀತಿಯನ್ನು ಹಂಚುವಂಥ ಹೃದಯ ಅದು. ಯಾಕೆ ಅಂತಂದರೆ ಸದಾ ಭಗವಂತನನ್ನು ಬಿಟ್ಟು ಬೇರೇನನ್ನೂ ಇಷ್ಟಪಡೋದಿಲ್ಲ. ಅಂಥ ಭಕ್ತನಿಂದ ವಿಶ್ವದ ಪರಮ ನಿಯಂತ್ರಕನಾದಂತಹ ಭಗವಂತ ಸದಾ ತೃಪ್ತನಾಗಿರ್ತಾನೆ. ಯಾವಾಗ ಭಗವಂತ ತೃಪ್ತನಾಗಿರ್ತಾನೋ ಬೇರೆ ಎಲ್ಲ ಜೀವಿಗಳು ಕೂಡ ಸಂತೋಷವಾಗಿರ್ತಾರೆ. ಅಂದರೆ ಒಬ್ಬ ಭಕ್ತನ ಒಂದು ಪವರ್ ಎಷ್ಟಿರುತ್ತೆ, ಶಕ್ತಿ ಎಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನು ನೋಡಿದ್ರೆ ಸಾಕು ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಯಾಕೆ? ಅವನು ಸದಾ ಬೇರೆಯವ್ರು ಮಾತಾಡೋದು ಅಥವಾ ಬೇರೆಯವ್ರ ಮೇಲೆ ಚಾಡಿ ಹೇಳೋದು ಅಥವಾ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಶತ್ರುತ್ವದ ಭಾವನೆಯನ್ನು ಇಟ್ಕೊಳ್ಳೋದು ಇದೆಲ್ಲ ಮಾಡ್ತಾನಾ? ಇಲ್ಲ. ಅವನು ಸದಾ ಆ ಭಗವಂತನ ಸ್ಮರಣೆಯಲ್ಲೇ ಇರ್ತಾನೆ. ಅವನನ್ನು ಬಿಟ್ಟು ಬೇರೇನೂ ಇಷ್ಟಪಡೋದಿಲ್ಲ ಅಂತಂದಮೇಲೆ ಅಂಥ ವ್ಯಕ್ತಿ ಎಲ್ಲರಿಗೂ ಕೂಡ ಇಷ್ಟ ಆಗೋದಂತೂ ನಿಜ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು, ಅವನನ್ನು ನೋಡಿದಾಗ ಎಲ್ರಿಗೂ ಸಂತೋಷ ಆಗುತ್ತೆ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಪರಮಾತ್ಮನಾಗಿ ಎಲ್ಲೆಲ್ಲೂ ಇರುತ್ತಾನೆ. ಅಲ್ಲದೆ ಆತ ತನ್ನಿಷ್ಟದಂತೆ ಯಾರನ್ನು ಬೇಕಾದರೂ ನಿರ್ದೇಶಿಸಬಲ್ಲ. ಮುಂದೆ ದ್ವಿತೀಯ ಮೊಮ್ಮಗನಾಗಲಿರುವವನು ಮಹಾಭಕ್ತನಾಗುವನೆಂದು ಆತನ ತಂದೆಯ ಶತ್ರುಗಳೂ ಸೇರಿ ಎಲ್ಲರಿಂದಲೂ ಆತ ಮೆಚ್ಚುಗೆ ಪಡೆಯುವನೆಂದು ಭವಿಷ್ಯ ನುಡಿಯಲಾಯಿತು. ಏಕೆಂದರೆ ಆತ ದೇವೋತ್ತಮ ಪರಮಪುರುಷನನ್ನು ಬಿಟ್ಟು ಬೇರೆ ಯಾವ ದೃಷ್ಟಿಯನ್ನು ಹೊಂದಿರುವುದಿಲ್ಲ. ಇಲ್ಲಿ ಭಗವಂತ ಎಲ್ಲೆಲ್ಲೂ ಕೂಡ ಪರಮಾತ್ಮನಾಗಿ ಇರ್ತಾನೆ. ಅಲ್ಲದೆ ಅವನು ತನ್ನಿಷ್ಟದಂತೆ ತಾನು ಹೇಗೆ ಇಷ್ಟಪಡ್ತಾನೋ ಹಾಗೆ ಯಾರನ್ನು ಬೇಕಾದರೂ ನಿರ್ದೇಶನ ಮಾಡ್ಬೋದು. ನೀನು ಹೀಗೆ ಮಾಡು ಅಂದರೆ ನಾವು ಹಾಗೆ ಮಾಡ್ತೀವಿ. ಈಗ ನೋಡಿ, ಕೆಲವೊಂದು ಸರಿ ನಾವು ಏನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಅಥವಾ ನಮ್ಮ ಕೈಯಲ್ಲಿ ಏನೋ ಒಂದು ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆ ಕೆಲಸ ನಮ್ಮ ಕೈಯಲ್ಲಿ ಆಗುತ್ತೆ. ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿರ್ತೀವಿ. ಅಂಥ ಅಸಾಧ್ಯವಾದ ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸ್ತಾನೆ. ಅಂದರೆ ಒಳಗಡೆಯಿಂದ ಪ್ರೇರಣೆ ಕೊಡ್ತಾನೆ, ನಿರ್ದೇಶನ ಕೊಡ್ತಾನೆ, ಈ ರೀತಿ ಮಾಡು ಅಂತಂದ್ಬಿಟ್ಟು. ಮುಂದೆ ದ್ವಿತೀಯ ಮೊಮ್ಮಗ ಆಗ್ತಾನಲ್ಲ, ಅವನು ಮಹಾನ್ ಭಕ್ತನಾಗ್ತಾನೆ. ಅವನು ತನ್ನ ತಂದೆಯ ಶತ್ರುಗಳು ಸೇರಿ ಎಲ್ಲರಿಂದಲೂ, ಅವನ ತಂದೆಗೆ ಯಾರು ಶತ್ರುಗಳಿರ್ತಾರೋ, ಈಗ ಶತ್ರುಗಳ ಮಗನಾಗಲಿ ಮೊಮ್ಮಗನಾಗಲಿ ಅವ್ರನ್ನ ಯಾರಾದರೂ ಹೊಗಳ್ತಾರ ಶತ್ರುಗಳ ಕಡೆಯವ್ರನ್ನ? ಇಲ್ಲ. ಆದರೆ ಇವನು ಎಂಥ ಮಹಾಭಕ್ತನಾಗ್ತಾನೆ ಅಂತಂದರೆ ಅವನ ತಂದೆಯ ಶತ್ರುಗಳು ಕೂಡ ಅವನನ್ನ ಮೆಚ್ಕೊಳ್ತಾರೆ. ಅಂದರೆ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದ್ವಿತೀಯ ಮೊಮ್ಮಗ ಮಹಾನ್ ಭಕ್ತ, ಅವನ ತಂದೆಯ ಶತ್ರುಗಳು ಸೇರಿ ಎಲ್ಲರೂ ಕೂಡ ಅವನನ್ನು
ತುಂಬಾನೇ ಮೆಚ್ಕೊಳ್ತಾರೆ, ಅವನು ಎಲ್ಲರ ಮೆಚ್ಚುಗೆಯನ್ನ ಪಡ್ಕೊಳ್ತಾನೆ ಅಂತ ಭವಿಷ್ಯವನ್ನ ನುಡಿತಾರೆ. ಯಾಕೆ ಅಂತಂದ್ರೆ ಅವನು ಭಗವಂತನನ್ನ ಬಿಟ್ಟು ಬೇರೆ ಯಾವ ದೃಷ್ಟಿನೂ ಇಲ್ಲ, ಅವನಿಗೆ ಬೇರೆ ಕಡೆ ಅವನ ದೃಷ್ಟಿ ಹೋಗೋದೇ ಇಲ್ಲ. ಅವನು ಎಲ್ಲಿ ನೋಡಿದ್ರು ಭಗವಂತ ಅಷ್ಟೇ ಇರುತ್ತೆ ಅವನ ದೃಷ್ಟಿಯಲ್ಲಿ. ಈಗ ನಮ್ಗೆ ಹೇಗಿರುತ್ತೆ, ಭಾಗವತವನ್ನ ಕೇಳಬೇಕಾದ್ರೇನೆ ನಮ್ಮ ದೃಷ್ಟಿ ಭಾಗವತದ ಕಡೆ ಇರೋದಿಲ್ಲ, ನಮ್ಮ ದೃಷ್ಟಿ ಆ ಕಡೆ ಈ ಕಡೆ ಆ ಕಡೆ ಹೋಗ್ತಾ ಇರುತ್ತಲ್ವಾ. ದೃಷ್ಟಿ ಅಂತಂದ್ರೆ ಬರೀ ಕಣ್ಣೋಟ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ನಮ್ಮ ಬುದ್ಧಿ ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಈ ಕೆಲಸಗಳೆಲ್ಲ ನಾವು ಯಾವಾಗ ಕೇಳಕ್ ಕೂತ್ಕೊಳ್ತೀವೋ ಆವಾಗಲೇ ಆಗೋದು. ಇದೆಲ್ಲ ಯಾರಿಗಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರೋದಿಲ್ವೋ ಆಗ ತಾನೇ ಕೇಳೋದಕ್ಕೆ ಶುರು ಮಾಡಿರ್ತಾರಲ್ಲ ಅವ್ರಿಗೆ. ಆದರೆ ನಾವು 2-3 ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಭಗವಂತನ ವಿಚಾರಗಳನ್ನಲ್ವಾ. ಈಗ ನಮ್ಮ ಸ್ಥಿತಿ ಆ ರೀತಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಗೆ ಯಾವಾಗ ಕೇಳ್ತೀವೋ ಅನ್ನುವಂಥ ಆಸಕ್ತಿ ಇದೆ, ಅಷ್ಟು ಮಾತ್ರ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಷ್ಟು ಆಸಕ್ತಿ ಬಂದಿದೆ ಅಂತಂದ್ಬಿಟ್ಟು. ಸೊ ಆ ರೀತಿ ಯಾವಾಗಲೂ ಭಗವಂತನೇ ಇರಬೇಕು. ನಾವು ಹಾಡ್ತಾ ಇದ್ರು ಭಗವಂತ, ಮಾತಾಡ್ತಾ ಇದ್ರು ಭಗವಂತ, ತಿಂತಾ ಇದ್ರು ಭಗವಂತ, ಆಮೇಲೆ ಕೇಳ್ತಾ ಇದ್ರು ಭಗವಂತ. ಎಲ್ಲ ಕೆಲಸಗಳು ಭಗವಂತನಿಗೆ ಮೀಸಲಾಗಿ ಅವನಿಗೋಸ್ಕರ ಅವನ ಕೆಲಸಗಳನ್ನೇ ಮಾಡೋದು, ಅವನನ್ನೇ ನೋಡೋದು, ಅವನನ್ನೇ ಸ್ತುತಿ ಮಾಡೋದು. ಈ ರೀತಿ ಎಲ್ಲ ಕಡೆನೂ ಅದೇ ದೃಷ್ಟಿ ಇರೋದು ಅಂತಂದರೆ ಅರ್ಥ ಇದು. ಆಯಿತಾ. ಈ ರೀತಿಯ ಒಬ್ಬ ಮೊಮ್ಮಗ ಹುಡ್ತಾನೆ ಅನ್ನೋದ್ರ ಬಗ್ಗೆ ಭವಿಷ್ಯವನ್ನು ಹೇಳ್ತಾರೆ. ಶುದ್ಧ ಭಗವದ್ಭಕ್ತನು ಎಲ್ಲೆಡೆಯಲ್ಲಿಯೂ ತನ್ನ ಆರಾಧ್ಯ ದೈವದ ಇರುವಿಕೆಯನ್ನೇ ಕಾಣುತ್ತಾನೆ. ಭಗವಂತನು ಪರಮಾತ್ಮನಾಗಿ ಎಲ್ಲ ಜೀವಿಗಳಲ್ಲಿಯೂ ವಾಸಿಸುತ್ತಾನೆ. ಆತ ಎಲ್ಲರ ಹೃದಯದಲ್ಲಿ ಇರುವುದರಿಂದ ಅವರೆಲ್ಲರೂ ಶುದ್ಧ ಭಕ್ತನೊಡನೆ ಸ್ನೇಹದಿಂದಿರುವಂತೆ ನಿರ್ದೇಶಿಸುತ್ತಾನೆ. ಈ ರೀತಿಯಾಗಿ ಆತ ಶುದ್ಧ ಭಕ್ತನೊಂದಿಗೆ ಪ್ರತಿಸ್ಪಂದಿಸುತ್ತಾನೆ. ಅತ್ಯಂತ ಕ್ರೂರ ಪ್ರಾಣಿಯೂ ಕೂಡ ಭಗವದ್ಭಕ್ತನಿಗೆ ಸ್ನೇಹಭಾವ ತೋರಿರುವ ಅನೇಕ ದೃಷ್ಟಾಂತಗಳು ಇತಿಹಾಸದಲ್ಲಿವೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಶುದ್ಧ ಭಗವದ್ಭಕ್ತನಾಗಿರುವಂಥವನು ಎಲ್ಲ ಕಡೆನೂ ಕೂಡ ತನ್ನ ಆರಾಧ್ಯ ದೈವನೇ ಇರೋದನ್ನ ಕಾಣ್ತಾನೆ. ಅವನಿಗೆ ಯಾವ ಕಡೆ ಎಲ್ಲಿ ನೋಡಿದ್ರೂ ಕೂಡ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಪ್ರಹ್ಲಾದನ ವಿಷಯದಲ್ಲಿ ಅವನ ಒಂದು ಕಥೆಯಲ್ಲಿ ಬರುತ್ತಲ್ವಾ, ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಅವರಪ್ಪ ಕೇಳಿದಾಗ, ಹೌದು ಈ ಕಂಬದಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ ಹೇಳಲ್ವಾ. ಯಾಕೆ? ಅವನೊಬ್ಬ ಶುದ್ಧ ಭಗವದ್ಭಕ್ತನಾಗಿರೋದ್ರಿಂದ ತನ್ನ ಆರಾಧ್ಯವನ್ನ ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಭಗವಂತ ಪರಮಾತ್ಮನಾಗಿ ಎಲ್ಲರ ಜೀವಿಗಳಲ್ಲೂ ವಾಸ ಮಾಡ್ತಾನೆ. ಅವನು ಎಲ್ಲರ ಹೃದಯದಲ್ಲಿ ಇರೋದ್ರಿಂದ ಅವರೆಲ್ಲರೂ ಕೂಡ ಶುದ್ಧ ಭಕ್ತನ ಜೊತೆ ಸ್ನೇಹದಿಂದ ಇರೋ ಥರ ಅವನು ನಿರ್ದೇಶನವನ್ನ ಕೊಡ್ತಾನೆ. ಈಗ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿರೋ ಪ್ರಕಾರ ಭಗವಂತ ಎಲ್ಲರ ಹೃದಯದಲ್ಲೂ ವಾಸ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ. ಸೊ ನಾನು ಒಬ್ಬ ಭಕ್ತನಿಗೆ ಕೇಡು ಬಯಸಬೇಕು ಅಂತ ಇಷ್ಟಪಟ್ಟರೂ ಕೂಡ ಅದನ್ನು ರಿವರ್ಸ್ ಮಾಡುವಂಥ ಕೆಪಾಸಿಟಿ ಭಗವಂತನಿಗಿದೆ. ಸೊ ನನ್ನ ಮನಸ್ಸನ್ನು ಚೇಂಜ್ ಮಾಡಿಬಿಡ್ತಾನೆ. ಅವನ ಬಗ್ಗೆ ನಾನು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋ ಥರ ಮಾಡ್ತಾನೆ. ಈ ರೀತಿ ಸಹಾಯ ಒಬ್ಬ ಭಕ್ತನಿಗೆ ಭಗವಂತ ಮಾಡುವಂಥದ್ದು. ಯಾಕೆ ಅಂತಂದರೆ ಅವನು ಎಲ್ಲರ ಹೃದಯದಲ್ಲಿರೋದ್ರಿಂದ ಅವನು ಹೇಗೆ ನಿರ್ದೇಶನ ಮಾಡ್ತಾನೋ ಆ ರೀತಿ ನಾವು ನಡ್ಕೊಳ್ತೀವಿ. ಈಗ ನಾನು ಕೆಟ್ಟದ್ದೇ ಬಯಸಿದ್ರು ಅದನ್ನು ಒಳ್ಳೇದಾಗಿ ಕನ್ವರ್ಟ್ ಮಾಡ್ತಾನೆ. ಯಾಕೆ? ಅಲ್ಲಿ ಶುದ್ಧ ಭಕ್ತ ಇದ್ದಾನೆ, ಅವನಿಗೇನು ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಇವನ್ ಜೀವನದಲ್ಲಿ ಒಳ್ಳೇದು ನಡಿಬೇಕು ಅಂತಲ್ಲ. ಯಾಕೆ ಅಂತಂದರೆ ಅವನ ಮನಸ್ಥಿತಿ ಹೇಗಿದೆ ಅಂತಂದರೆ ಅವ್ನು ಕೆಟ್ಟದ್ದು ಮಾಡಬೇಕು ಅಂತಲೇ ಅವನ ಮನಸ್ಸಲ್ಲಿ ಇಷ್ಟ. ಸೊ ಬೇರೆಯವ್ರಿಗೆ ನೀನು ಕೆಟ್ಟದ್ದು ಮಾಡ್ಕೋ, ಆದರೆ ನನ್ನ ಭಕ್ತನ ತಂಟೆಗೆ ನೀನು ಬರಬಾರ್ದು ಅನ್ನೋ ರೀತಿ ಭಗವಂತ ಏನು ಮಾಡ್ತಾನೆ, ಆ ಜೀವಿಯ ಒಳಗಡೆ ಕೂತ್ಕೊಂಡಲ್ಲಿ ನಿರ್ದೇಶನವನ್ನು ಕೊಡ್ತಾನೆ. ಶುದ್ಧ ಭಕ್ತನ ಜೊತೆ ಮಾತ್ರ ನೀನು ಸ್ನೇಹದಿಂದನೇ ವರ್ತನೆ ಮಾಡಬೇಕು ಅಂತನ್ಬಿಟ್ಟು ಈ ರೀತಿ ಅವನು ಶುದ್ಧ ಭಕ್ತನ ಜೊತೆ ಪ್ರತಿಸ್ಪಂದಿಸ್ತಾನೆ. ಈಗ ನಾವು ಬೇಕಾದಷ್ಟು ಎಕ್ಸಾಂಪಲ್ಗಳು ಇದೆ. ತುಂಬ ಕ್ರೂರವಾದಂತಹ ಪ್ರಾಣಿ ಕೂಡ ಭಗವದ್ ಭಕ್ತನಿಗೆ ಸ್ನೇಹದಿಂದ ಅವನ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳುವಂಥ ಅನೇಕ ದೃಷ್ಟಾಂತಗಳು ನಮ್ಮ ಇತಿಹಾಸಗಳಲ್ಲಿ ನಾವು ನೋಡ್ತೀವಿ. ಈಗ ಕಾಡುಗಳಲ್ಲಿ ಒಬ್ಬೊಬ್ಬರೇ ಸಂಚಾರ ಮಾಡ್ತಿರ್ತಾರೆ, ಅಲ್ಲಿ ಬೇರೆಯವರು ನಾವು ಹುಲಿ ಚಿರತೆ ಅದು ಇದು ಎಲ್ಲ ಇರುತ್ತೆ ಅಲ್ವಾ. ಆದರೆ ಚೈತನ್ಯ ಮಹಾಪ್ರಭುಗಳು ಕಾಡಲ್ಲಿ ಹೋದರೆ ಆ ಹರಿನಾಮ ಸಂಕೀರ್ತನೆಯನ್ನು ಕೇಳ್ತಾ ಕೇಳ್ತಾ ಆ ಕಾಡು ಪ್ರಾಣಿಗಳೆಲ್ಲ ಅವ್ರ ಜೊತೆ ಕೂತ್ಕೊಂಡು ಕುಣಿಯೋದು, ಆಮೇಲೆ ಆ ರೀತಿ ಚೇಂಜ್ ಆಗೋದನ್ನು ನೋಡ್ತೀವಿ ನಾವು. ಭಗವಂತ ಎಲ್ಲಿರ್ತಾನೋ ಆ ಜೀವಿಗಳೆಲ್ಲ ಸಂತೋಷವಾಗಿರ್ತಾರೆ. ಅವರಲ್ಲಿ ಯಾವುದೇ ವೈರತ್ವನೂ ಇರೋದಿಲ್ಲ. ಈಗ ಯಾವುದಾದ್ರೂ ಆಶ್ರಮಗಳಲ್ಲಿ ನೋಡಿ, ಅಲ್ಲಿ ಕ್ರೂರ ಮೃಗಗಳು ಇರುತ್ತೆ, ಆದರೆ ಅವು ಏನೂ ಮಾಡೋದಿಲ್ಲ ಬೇರೆಯವ್ರಿಗೆ. ಆ ರೀತಿ
ಅಂದರೆ ಒಬ್ಬ ಭಕ್ತನನ್ನು ಕಾಪಾಡುವಂಥ ಹೊಣೆ ಭಗವಂತನದ್ದೇ ಆಗಿರೋದ್ರಿಂದ ಆ ಕ್ರೂರ ಪ್ರಾಣಿಯಲ್ಲೂ ಕೂಡ ಭಕ್ತನಿಗೆ ಏನು ಮಾಡಬಾರ್ದು ಅನ್ನೋ ರೀತಿ ಅವನು ಅಲ್ಲಿ ನಿರ್ದೇಶನವನ್ನು ಕೊಟ್ಟು ತೋರಿಸ್ತಾನೆ. ಅಂದರೆ ಈ ಇತಿಹಾಸಗಳಲ್ಲಿ ನಾವು ನೋಡಿದಾಗ ಬೇಕಾದಷ್ಟು ಈ ರೀತಿಯ ದೃಷ್ಟಾಂತಗಳು ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.